ಇವತ್ತು ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರ ಮೇಲೆ ಗಂಭೀರವಾದಂತಹ ಆರೋಪವನ್ನ ತಮೇಶ್ ಗೌಡ್ರು ಮಾಡಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತೋಗೋಣ. ಸರ್, ಇವತ್ತು ನೀವು ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ರಿ. ಇದನ್ನ ಏನ್ ದಾಖಲೆ ಇಟ್ಕೊಂಡು ಆರೋಪ ಮಾಡಿದ್ರೆ ಯಾವ ರೀತಿಯಾದ ಆರೋಪ ಸರ್ ಇದು? ಸರ್, ಇದು ದಾಖಲೆ ಇಡ್ತಕ್ಕಂತಾನೆ ಆರೋಪ, ನೈಜವಾದಂತ ಆರೋಪ. ಇವತ್ತು ಕಂದಾಯ ಸಚಿವರು ಉತ್ತರ ಕೊಡಲೇಬೇಕಾದಂತ ಆರೋಪ. ಯಾವ ಆಸ್ತಿ ಸರ್ಕಾರಿ ಆಸ್ತಿ ಆಗಿರ್ತದೆ, ಯಾವ ಸ್ಮಶಾನಕ್ಕೆ ಸೇರಿದಂತಹ ಜಾಗ, ಯಾವ ಸರ್ಕಾರಿ ಕೆರೆಗೆ ಸೇರಿದಂತಹ ಜಾಗವನ್ನ ದಾಖಲೆಗಳನ್ನು ಸೃಷ್ಟಿ ಮಾಡಿ 2001 ಮತ್ತು 2ರಿಂದ ಈಚೆಗೆ ಇವರು ವೈಯಕ್ತಿಕವಾಗಿ ಸ್ವಂತ ಆಸ್ತಿಯನ್ನಾಗಿ ಮಾಡ್ಕೊಂಡು ಹೊರಟಿದ್ರು. ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ನಾನು ಇವತ್ತು ಬಿಡುಗಡೆ ಮಾಡಿದ್ದೇನೆ. ಯಾವುದೇ ಸರ್ಕಾರಿ ಕೆರೆ ಮತ್ತು ಸ್ಮಶಾನವನ್ನ ಯಾವುದೇ ವ್ಯಕ್ತಿಗೆ ಮಾಡ್ಕೊಳ್ಳಕ್ಕೆ ಯಾವುದೇ ರೀತಿಯಾದಂತಹ ರೈಟ್ಸ್ ಇರಲ್ಲ. ಆದ್ರೆ ಮಾನ್ಯ ಕಂದಾಯ ಸಚಿವರು ತಮ್ಮ ಪ್ರಭಾವವನ್ನು ಬಳಸಿ 2024ರಲ್ಲಿ ಅವ್ರಿಗೆ ಬೇಕಾದಂತಹ ಖಾತೆಯನ್ನ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ನಂದು ಇಷ್ಟೇ ಪ್ರಶ್ನೆ, ಈಗಾಗಲೇ ಏನೋ ಹೇಳಿಕೆ ಕೊಟ್ರಂತೆ, ಅದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥದ್ದು ಅಂತ. ಅಂದ್ರೆ ಪಿತ್ರಾರ್ಜಿತವಾಗಿ ಯಾವುದಾದ್ರೂ ಕೂಡ ಈ ರೀತಿಯಾದಂತಹ ಗೋಲ್ಮಾಲ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ ಬಂದಿದ್ರೆ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಂದಿರತಕ್ಕಂಥದ್ದಾದ್ರೆ, ನೀವೊಬ್ಬ ಕಂದಾಯ ಸಚಿವರಾಗಿ ಆ ಆಸ್ತಿಗಳನ್ನ ಮಾಡ್ಕೊಳ್ಳಕ್ಕೆ ನಿಮಗೆ ನೈತಿಕತೆ ಇದೆಯಾ? ಒಬ್ಬ ಮಂತ್ರಿಯಾಗಿ ನೀವು ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿಯನ್ನ ನೀವು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ನೀವು ಹೇಳೋದಾದ್ರೆ, ನೀವು ಸಾರ್ವಜನಿಕ ಒಬ್ಬ ಮಂತ್ರಿಯಾಗಿ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ಯೋಗ್ಯತೆ ನಿಮ್ಗಿಲ್ಲ. ಮೊದಲ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಬಂದು ಅದೊಂದು ತನಿಖೆ ಆಗ್ಲಿ. ಆ ಜಾಗ, ಆ 21 ಎಕರೆ ಇವತ್ತು 100 ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿ. ಸರ್ಕಾರ ಅದಕ್ಕೊಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು, ಆ ದಾಖಲೆಗಳನ್ನ ಚೆಕ್ ಮಾಡಬೇಕು, ಆ ಜಾಗವನ್ನು ವಾಪಸ್ ಪಡಿಬೇಕು ಸರ್ಕಾರ, ಮತ್ತು ಕೃಷ್ಣ ಬೈರೇಗೌಡರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥ ನಮ್ಮ ಆಗ್ರಹ. ಸರ್, ಅವ್ರು ಈಗಲೂ ಹೇಳ್ತಿದ್ದಾರೆ, ನಾನು ಯಾವುದೇ ತನಿಖೆ ಆದ್ರೂ ನಾನು ಬದ್ಧ ಲೋಕಾಯುಕ್ತ ತನಿಖೆಗೆ ಕೊಡ್ಲಿ ಅಂತ ಹೇಳ್ತಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ ಅಂತ. ಕೊಡ್ಲಿ ಹೆಂಗಿದ್ರ ಅವ್ರೆ? ಈಗ ನಾವು ಅಲಿಗೇಷನ್ ನಾವು ಮಾಡಿದೀವಲ್ಲ, ನಾವು ದಾಖಲೆಗಳು ನಾವು ರಿಲೀಸ್ ಮಾಡಿದ್ದೇವೆ. ಉಳಿದಂತೆ ಇನ್ನೂ ಏನ್ ದಾಖಲೆ ಬೇಕೋ ನಾವು ಕೊಡ್ತೇವೆ. ತನಿಖೆ ಆಗ್ಬೇಕು. 100% ಹೇಳ್ತಾ ಇದೀನಿ ನೋಡಿ ಸರ್, ಇದು ಸರ್ಕಾರಿ ಜಾಗ, ಸರ್ಕಾರ ಕುಳಿಬೇಕು. ಆ ಕಂದಾಯ ಮಂತ್ರಿಗಳಿಗೆ ಏನಾದ್ರೂ ಸಾರ್ವಜನಿಕವಾಗಿ ಉತ್ತರ ಕೊಡಬೇಕು ಅಂತಕ್ಕಂಥ ಯೋಗ್ಯತೆ ಇದ್ರೆ ತಕ್ಷಣ ದಾಖಲೆಗಳನ್ನ ಸರಿಯಾಗಿರ್ತಕ್ಕಂಥ ರಿಲೀಸ್ ಮಾಡ್ಲಿ. ಬಾಯಿ ಮಾತಿಗೆ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳೋದಲ್ಲ. ಆ ಪಿತ್ರಾರ್ಜಿತವಾಗಿ ಹೆಂಗ್ ಬಂತು, ಈಗ ಅವ್ರ ತಾತನವ್ರಿಗೂ ಅವ್ರ ತಂದೆಯವ್ರಿಗೂ ಆ ಪ್ರಾಪರ್ಟಿ ಹೆಂಗ್ ಬಂತು ಅಂತಕ್ಕಂಥ ದಾಖಲೆಗಳನ್ನ ಅವ್ರು ಬಿಡುಗಡೆ ಮಾಡಬೇಕು. ಆಮೇಲೆ ಉತ್ತರವನ್ನು ನಾನು ಕೊಡ್ತೇನೆ. ಸರ್, 78ರಲ್ಲಿ ನಾನು 5 ವರ್ಷದ ಮಗು ಹಾಗೂ 2000ನೇ ಇಸ್ವಿಯಲ್ಲಿ ನಾನು ಫಾರಿನ್ ಕಂಟ್ರಿಯಲ್ಲಿದ್ದೆ. ಇವ್ರು ಯಾವ ರೀತಿಯಾಗಿ ಆರೋಪ ಮಾಡ್ತಾರೆ ಅಂತ ಅದೊಂದು ಹೇಳ್ತಿದ್ದಾರೆ. ಸರ್, 2078ರಲ್ಲಿ ಅವ್ರ 5 ವರ್ಷದ ಮಗು ಆಗಿರ್ಲಿ, 2001-2ರಲ್ಲಿ ಫಾರಿನ್ ಅಲ್ಲಿ ವ್ಯಾಸಂಗ ಮಾಡ್ತಿರ್ಲಿ, ಇವತ್ತು ಕಂದಾಯ ಮಂತ್ರಿ ಅವರು ಆಸ್ ಎ ರೆವಿನ್ಯೂ ಮಿನಿಸ್ಟರ್. ಅಂದ್ರೆ ಹಿಂದೆ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ದಾಖಲೆ, ಆ ಆಸ್ತಿಯನ್ನು ಯಾರಾದ್ರೂ ಇಟ್ಕೊಂಡಿದ್ರೆ ನೀವು ಸರ್ಕಾರ ಬಿಟ್ಬಿಡ್ತೀರಾ? ವಿಧಾನಸೌಧ ಸರ್, ಇವತ್ತು ವಿಧಾನಸೌಧ ಆಗಿದೆ. ಇದು ಯಾವ್ದೋ ಬೇರೆ ದಾರಿಯಿಂದ ಬಂದು ಯಾರಾದ್ರೂ ಒಬ್ರು ನಮ್ ಜಾಗ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದ ದಾಖಲೆಗಳ ರೆಡಿ ಮಾಡ್ಕೊಂಡಿದ್ರೆ ಸರ್ಕಾರ ಈ ಜಾಗ ಬಿಡಕ್ಕಾಗತ್ತಾ? ನಾನು ಇಷ್ಟೇ ಹೇಳ್ತಿರೋದು, ಇವ್ರ ತಂದೆಯವರು ತಪ್ಪು ಮಾಡಿದಾರೆ, ಇವ್ರ ತಾತವ್ರು ತಪ್ಪು ಮಾಡಿದಾರೋ. ತಪ್ಪು ಮಾಡಿದ್ಮೇಲೆ ಆ ಪ್ರಾಪರ್ಟಿ ಸರಿ ಇಲ್ಲ ಅಂತ ಆದ್ಮೇಲೆ ಇವರೊಬ್ಬ ಕಂದಾಯ ಮಂತ್ರಿಯಾಗಿ ಇವ್ರು ಯಾಕೆ ಮಾಡ್ಕೊಂಡ್ರ ಅವ್ರ ಹೆಸರಿಗೆ? ಅದನ್ನ ರೆಕ್ಟಿಫೈ ಮಾಡಬಹುದಾಗಿತ್ತಲ್ಲ. ನಮ್ ತಾತವ್ರು ಸರಿ ಮಾಡ್ಕೊಂಡಿಲ್ಲ, ನಮ್ ತಂದೆಯವ್ರು ಸರಿ ಮಾಡ್ಕೊಂಡಿಲ್ಲ, ನಾನು ಇವತ್ತು ನಾನು ಸರಿ ಸಜ್ಜನ ಇದ್ದೀನಿ, ಸಾಚ ಇದ್ದೀನಿ, ನನಗೆ ಆಸ್ತಿ ಬೇಡ, ಸರ್ಕಾರಕ್ಕೆ ವಾಪಸ್ ಬರ್ಕೊಡ್ತೀನಿ, ಕೆರೆಯದು ಸ್ಮಶಾನದ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದ್ರೆ ಇವ್ರಿಗೂ ಅವ್ರಿಗೇನು ಡಿಫರೆನ್ಸ್ ಇಲ್ಲ ತಾನೆ? ಅಂದ್ರೆ ಇವರು ಕೂಡ ಫ್ರಾಡ್ ಅನ್ನೋದನ್ನ ಒಪ್ಕೊಂಡ್ಮೇಲೆ ಇವತ್ತು ಈ ಫ್ರಾಡ್ ಅನ್ನ ಅವ್ರು ಕನ್ಫರ್ಮೇಶನ್ ಮಾಡ್ಕೊಳಕ್ಕೆ ನಾನು ಸಿಂಪಲ್ ಸರ್, 30-40 ಒಂದು ಸೀಟ್ರು ನೀವು ಖಾತೆ ಚೇಂಜ್ ಮಾಡ್ಬೇಕಾದ್ರೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಮಾಡಲ್ಲ. ಈ ಅಧಿಕಾರಿಗಳು ಮೂಲ ದಾಖಲೆಗಳನ್ನು ನೋಡಿಲ್ಲ. ಇವತ್ತು ಮೂಲ ದಾಖಲೆಗಳಲ್ಲಿ ಕೆರೆ ಅಂತಿದ್ರೆ, ಮೂಲ ದಾಖಲೆಗಳಲ್ಲಿ ಸ್ಮಶಾನ ಅಂತಿದ್ರೆ ಹೆಂಗ್ ಇವ್ರಿಗೆ ಹೆಸರು ಖಾತೆ ಮಾಡಿಕೊಟ್ರು? ಸರ್, ಸರ್ಕಾರಕ್ಕೆ ಏನಂತ ಆಗ್ರಹ ಮಾಡ್ತೀರಾ? ಯಾವ ತನಿಖೆ ಆಗ್ಬೇಕು ಅಂತ ನಿಮ್ಮ? ಸರ್, ನಂದು ಆಗ್ರಹ ಇಷ್ಟೇ, ತಕ್ಷಣ ಮುಖ್ಯಮಂತ್ರಿಗಳಿಗೆ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಯಾಕಂದ್ರೆ ಒಬ್ಬರು ರೆವಿನ್ಯೂ ಮಿನಿಸ್ಟರ್ ಆಗಕ್ಕೆ ನಾಲಾಯಕ್. ಯಾಕಂದ್ರೆ ಅವರ ಆಸ್ತಿಯನ್ನ ಅವ್ರು ಮಾಡ್ಕೊಳ್ಳಕ್ಕೆ ಸರ್ಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಧಿಕಾರವನ್ನ. ಅವರನ್ನ ಮೊದಲು ಸಚಿವ ಸಂಪುಟದಿಂದ ತೆಗಿಬೇಕು. ಎರಡನೇದು, ಇದರ ಸಮಗ್ರ ತನಿಖೆ ಆಗಕ್ಕೆ ಒಂದು ಜುಡಿಷಿಯಲ್ ಕಮಿಟಿಯನ್ನು ಅನೌನ್ಸ್ ಮಾಡಲಿ, ಇಲ್ಲ ಜಂಟಿ ಸದನ ಸಮಿತಿಯನ್ನು ಅನೌನ್ಸ್ ಮಾಡಲಿ. ಸರ್, ಈಗ ಕೇವಲ ನಿಮ್ದು ಆರೋಪ ಮಾತ್ರ, ಅದಿನ್ನೂ ಪ್ರೂವ್ ಆಗಿಲ್ಲ. ಅದ್ ಹೆಂಗ್ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತೀನಿ. ಸರ್, ಆರೋಪ ಯಾವುದೇ ಮಂತ್ರಿ ಮೇಲೆ ಬಂದಂತ ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಬಂದಂತ ಸಂದರ್ಭ ಬೇರೆ, ನಿಮ್ದೇ ವೈಯಕ್ತಿಕವಾದಂತ ಸಂದರ್ಭ. ಮತ್ತೆ ನೀವೇ ಒಪ್ಕೊಂಡಿದ್ರ, ನಾನು ವಿದೇಶದಲ್ಲಿದ್ದೆ, ನಾನು ನುಟ್ಟಿರ್ಲಿಲ್ಲ, 5 ವರ್ಷ ಇತ್ತು ಅಂತ. ಅಂದ್ರೆ ನೀವು ತಪ್ಪನ್ನು ಒಪ್ಪಿದ್ರಾ? ತಪ್ಪನ್ನು ಒಪ್ಕೊಂಡಾಗೆ ತಾನೆ. ಅದಾದಾಗ ನಾನು ಇರ್ಲಿಲ್ಲ ಅಂತಾದ್ರೆ, ನೀನೊಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಮೂಲ ದಾಖಲೆಗಳು ಹೆಂಗ್ ಬರ್ತದೆ ಅಂತಕ್ಕಂಥ ಜ್ಞಾನ ನಿಮ್ಗಿದೆಯಾ ಇಲ್ವಾ? ಆ ಜ್ಞಾನ ಇದ್ರೆ ಅದು ಇಲ್ಲಿಗಲ್ ಅಂತ ಆದ್ಮೇಲೆ ನೀವು ಅಲ್ಲಿ ಆ ಮಂತ್ರಿಯಾಗಿ ಇರಕ್ಕೆ ನಾಲಾಯಕು. ನೀವು ಬೇರೆಯವ್ರಿಗೆ, ಅಧಿಕಾರಿಗಳಿಗೆ ಆ ಅಧಿಕಾರ ಚಲಾವಣೆ ಮಾಡಕ್ಕೂ ಕೂಡ ಎಲಿಜಿಬಲ್ ಅಲ್ಲ. ಅದಕ್ಕಾಗಿ ಮೊದಲನೇ ನೀವು ತನಿಖೆ ಎದುರಿಸಬೇಕು. ಯಾವ ಅಧಿಕಾರಿಗೆ ಒತ್ತಡವನ್ನು ಹಾಕಿ ಈ ಆಸ್ತಿನ ನಿಮ್ಮ ಹೆಸರಲ್ಲಿ ಮಾಡಿಸ್ಕೊಂಡ್ರೆ? ಸರ್, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಇದರಲ್ಲಿ? ಈಗ ನಾಳೆದ್ದು ಅಧಿವೇಶನ ಇದೆ, ಏನಾಗುತ್ತೆ ಅಧಿವೇಶನದಲ್ಲಿ ನೋಡ್ತೀವಿ. ಮುಂದಿನ ಹಂತ ಲೋಕಾಯುಕ್ತಗೆ ಹೋಗ್ತೀವಿ, ಅವ್ರು ಹೇಳಿದ್ರಲ್ಲ, ಲೋಕಾಯುಕ್ತ ತನಿಖೆ ಆಗ್ಲಿ, ರಾಜಭವನಕ್ಕೂ ಹೋಗ್ತೀವಿ. ಮುಂದಿನ ಹಂತದಲ್ಲಿ ಯಾವ್ಯಾವ ಹಂತದಲ್ಲಿ ಇದ್ರ ಸಂಬಂಧಪಟ್ಟಂತೆ ತನಿಖೆಗಳಾಗಬೇಕು, ಅದೆಲ್ಲ ಆಗ್ರಹಗಳನ್ನು ನಾವು ಮಾಡ್ತೀವಿ.
ಇದಾಗಿತ್ತು ತಮೇಶ್ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೆಕರ್, ಅಶ್ವವೇಗ ನ್ಯೂಸ್, ಬೆಳಗಾವಿ.